ಇನ್ನೇನಪ್ಪ ಎಲ್ಲ ಚೆನ್ನಾಗಿದ್ದೀರಾ? ಈಗಾಗಲೇ ಗೊತ್ತಾಗದು ನಿಮಗೆ ನಮ್ಮ ಸ್ಟೋರಿ ಸದ್ಯದಲ್ಲಿ ಮುಗ್ದೋಯ್ತದೆ ಅಂದ್ಬಿಟ್ಟು. ಸುಮ್ಮನೆ ಯಾವ್ಯಾವುದೋ ಎಪಿಸೋಡ್ ಮಾಡೋ ಬದಲಿಗೆ ಬೇರೆ ಥರದಲ್ಲಿ ಒಂದು ಒಳ್ಳೆ ಸ್ಟೋರಿ ಮಾಡೋದು ಅಂದ್ಕೊಂಡು ತೀರ್ಮಾನ ಮಾಡ್ಕೊಂಡಿವಿ. ಆಮೇಲೆ ಇನ್ನೊಂದು ಹಳ್ಳಿ ಸೊಬಗು ಚಾನಲು ದೊಡ್ಡವ ನಿಂಗಮ್ಮ ಆ ಸ್ಟೋರಿ ಬದಲಾಯ್ತಿಲ್ಲ. ಮಾದೇವ ಗೋವಿಂದ ಸ್ಟೋರಿ ಇರ್ತದೆ. ಹಳ್ಳಿ ಸೊಬಗು ಚಾನಲ್ ಎರಡನೇದು ಅಂದರೆ ಈ ಸ್ಟೋರಿ ಇಲ್ಲಿಗೆ ಮುಕ್ತಾಯ ಆಯ್ತದೆ. ಇನ್ನೊಂದು ಎಪಿಸೋಡ್ ಬರ್ತದೆ. ಒಂದು ಹ್ಯಾಪಿ ಎಂಡಿಂಗ್ ಕೊಟ್ಬಿಟ್ಟು ಈ ಸ್ಟೋರಿ ಮುಗಿಸ್ಬಿಟ್ಟು ಒಂದು ಹೊಸ ಸ್ಟೋರಿ ಶುರು ಮಾಡೋದ ಅಂತ. ಸರಿರಪ್ಪ, ಹಂಗೆ ಯಾವ ಥರ ಸ್ಟೋರಿ ನಿಮಗೆ ಭಾಳ ಇಷ್ಟ ಆಯ್ತದೆ ಏನು ಎಂತ ಅಂದ್ಕೊಂಡು ದಯವಿಟ್ಟು ನೀವು ನಮಗೆ ಕಮೆಂಟ್ ಮಾಡಿ ಹೇಳಿ. ಯಾವ ಥರ ಸ್ಟೋರಿ ಬೇಕು, ಒಳ್ಳೆ ಸ್ಟೋರಿನ ಆದಷ್ಟು ಒಂದು ಒಳ್ಳೆ ಸ್ಟೋರಿ ಶುರು ಮಾಡೋದ ಅಂತ ಅಂದ್ಕೊಂಡಿವಿ. ನೋಡೋದ ಒಂದು ಒಳ್ಳೆ ಸ್ಟೋರಿ ಶುರು ಮಾಡೋಣ ಅಂತಲೇ ಆಸೆ ಆಗಿರೋದು. ಯಾವ ಥರ ನಿಮ್ಗೆ ಯಾವ ಥರ ಸ್ಟೋರಿ ಬೇಕು ಏನು ಅನ್ನೋದನ್ನ ಒಂಚೂರು ನಮಗೆ ಕಮೆಂಟ್ ಮಾಡಿದ್ರೆ ನಾವು ಆ ಥರದಲ್ಲಿ ಮಾಡ್ಕೊಂಡು ಹೋಗ್ಬೋದು. ಖಂಡಿತವಾಗ್ಲೂ ಒಂದು ಒಳ್ಳೆ ಸ್ಟೋರಿ ತರಬೇಕು ಅನ್ನೋದೇ ನಮಗೂ ಇಷ್ಟ. ಇವು ಸುಮಾರು ಹೆಚ್ಚು ಕಮ್ಮಿ ಭಾಳ ಎಪಿಸೋಡ್ಗಳು ಬಂದ್ಬಿಟ್ಟವೆ. ಅದಕ್ಕೆ ನಿಮಗೂ ಬೋರ್ ಹೊಡ್ಸೋದು ಬೇಡ, ಒಂದು ಹೊಸ ಸ್ಟೋರಿ ಶುರು ಮಾಡೋದ ಅಂತ ಅನ್ಕೋತೇವೆ ಕಣಪ್ಪ. ಆಯ್ತರಪ್ಪ, ಈ ಸ್ಟೋರಿ ಮಾತ್ರ ಬದಲಾವಣೆ ಆಯ್ತದೆ. ಇನ್ನು ಅರುಣ ಸೌಮ್ಯ ಸ್ಟೋರಿ ಇನ್ನೂ ಸ್ವಲ್ಪ ದಿನ ಮುಂದುವರಿತದೆ. ದೊಡ್ಡವ ನಿಂಗಮ್ಮ ಸ್ಟೋರಿ ಅದು ಹಂಗೆ ಇರ್ತದೆ, ಅದು ಕಂಟಿನ್ಯೂ ಆಯ್ತದೆ. ಈಗ ಈ ಸ್ಟೋರಿ ಮಾತ್ರ ಮುಗಿಯೋದು. ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ, ನಿಂಗಮ್ಮ ಸ್ಟೋರಿ ಮುಗೀತದೆ ಅಂತವ. ಇಲ್ಲ ಅರುಣ ಸೌಮ್ಯ ಸ್ಟೋರಿನೂ ಎಲ್ಲ ಮುಗಿತಾ ಇರೋದು. ಈ ಸ್ಟೋರಿಗೂ ನಮ್ಮ ಸ್ಟೋರಿ ಮಾತ್ರ ಮುಗೀತದೆ. ಈ ಚಾನಲಲ್ಲೇ ಒಂದು ಹೊಸ ಸ್ಟೋರಿ ಶುರುವಾಯ್ತದೆ. ಸರಿದಪ್ಪ, ಯಾಕೋ ವೀಡಿಯೋಸು ವ್ಯೂಸ್ ಎಲ್ಲ ಕಮ್ಮಿ ಆಗ್ಬಿಟ್ಟದೆ, ಇಂಟ್ರೆಸ್ಟಾಗಿ ನೋಡ್ತಾಯಿಲ್ಲ. ಆದ್ದರಿಂದ ಸುಮ್ಮನೆ ಇಂಟ್ರೆಸ್ಟ್ ಇಲ್ದೊಂದ್ಮೇಲೆ ಅದು ಮಾಡಿ ಏನು ಪ್ರಯತ್ನ, ಬೇರೆದೇ ಒಂದು ಸ್ಟೋರಿ ಶುರು ಮಾಡೋದ ಅಂತ ತೀರ್ಮಾನ ಮಾಡ್ಕೊಂಡಿವಿ. ಇವತ್ತಿಗೆ ಇದು ಸ್ಟೋರಿ ಮುಗಿದ್ರೂ ನಾಳೆಯಿಂದನೇ ಹೊಸ ಸ್ಟೋರಿ ಶುರುವಾಯ್ತದೆ ಕಣ್ರಪ್ಪ. ಸರಿದಪ್ಪ, ಇಲ್ಲಿ ತನಕ ನಿಮ್ಮ ಪ್ರೀತಿ ವಿಶ್ವಾಸ ಹೆಂಗಿತ್ತು, ಇನ್ನು ಮುಂದೇನೂ ಹೊಸ ಸ್ಟೋರಿಗೂ ಹಂಗೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಬೇಡ್ಕೊತೀವಿ ಕಣ್ರಪ್ಪ. ನಿಮ್ದು ಯಾವುದೇ ಥರದಲ್ಲಿ ನಿಮ್ಮ ನಿರಾಸೆ ಮಾಡಿದ್ರೆ ಒಂದು ಹೊಸ ಸ್ಟೋರಿ ಚೆನ್ನಾಗಿರುತ್ತೆ ಥರ ಪ್ರಯತ್ನ ಪಡ್ತೀವಿ ನಾವು. ಸರಿದಪ್ಪ, ಯಾವ ಥರ ಸ್ಟೋರಿ ಬೇಕು ಏನು ಎಂತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. 1 ತಿಂಗಳ ನಂತರ. ಆಯ್ತಾ, ರೆಡಿ ಆಯ್ತು ನಿಮ್ಮ ಮಾವೇ? ಅಜ್ಜಿ ರೆಡಿ ಆದರು. ನಿಖಿತಾ ಇಲ್ಲೇ ಒಳಗವಳೆ, ರೆಡಿಯಾಗಿ ತಟ್ಟೆ ಎಲ್ಲ ಉಂಡಬೇಕು ದೇವಸ್ಥಾನಕ್ಕೆ. ಅವಳನ್ನ ಸೊಸಿಲ್ನು ಕರ್ಕ ಬಂದಾರಂತೆ. ತಟ್ಟೆ ಉಂಡಿ ಮತ್ತೆ ನಾವು ಮುಂಚೆವಾಗ ಹೋಗ್ಬೇಕು, ಎಣ್ಣೋರ್ನೇ ಕಾಯಿಸೋದು ಬೇಡ. ಸರಿ ಅಜ್ಜಿ ಆಯಿತು. ಅಲ್ಲ ಕಣವ, ನೀನು ಈ ವಿಷಯ ಗೊತ್ತಾಗಿತ್ತು ಅಂತ ಮೊದಲೇ ಹೇಳ್ಬೇಕು ನಮಗೆ. ದೇವಸ್ಥಾನದಲ್ಲಿ ನೋಡಿದೆ ಅಂತವ ಹೇಳೋದು ಕಾಲ ಇಲ್ಲಿ ಹೋಗಿ ನೋಡ್ಕೊಂಡ್ ಬಂದಿದ್ರಲ್ಲ, ನನಗೆ ಅದಕ್ಕೆ ಭಾಳ ಬೇಜಾರಾಗಿದ್ದು. ನಿನ್ನ ಬಗ್ಗೆ ಭಾಳ ತಪ್ಪು ತಿಳ್ಕೊಬಿಟ್ಟಿರ ಕಣ್ ಮಗ. ನೋಡಿ ಹಿಂಗೆ ಆಡ್ತಾವಳದ ಅಂತ ನಿನ್ನ ವಿಷಯ ತಿಳ್ಕೊಂಡು ಹಿಂಗೆ ಆಡ್ತಾ ಇದೆಯಾ ಅಂತವ ದೇವ್ರ ನನಗೆ ಗೊತ್ತಿತ್ತಿಲ್ಲ. ಅಜ್ಜಿ, ನನಗೆ ಆ ವಿಷಯ ಗೊತ್ತಾದ್ಮೇಲೆ ಮಾವನ ಬಗ್ಗೆ ಬೇಜಾರಾಯಿತು. ಈಗ ಹೆಂಗೋ ಬಿಡಿ, ಸೊಸಿಲತ್ತೇನೆ ಮದುವೆ ಮಾಡ್ಕೊತಾವ್ರಲ್ಲ, ನನಗೆ ಅಷ್ಟೇ ಖುಷಿ ಆಯಿತು. ಹೋಗ್ರವ, ತಟ್ಟನೆ ರೆಡಿ ಮಾಡ್ಕೊಳ್ಳಿ, ಕರಿ ಅವಳನ್ನ. ಸರಿ ಅಜ್ಜಿ ಆಯಿತು, ಕರಿತೀನಿ. ಇನ್ನು ಹಿಂಗೆ ನಿಂತಿದ್ದೀವ, ಹೋಗು ನೀರು ಕಾಯಿ ಹೋಗು, ಓದ್ಲಂತೆ ಹೋಗೋದ ಅಂತ ಹೇಳಿಲ್ವಾ? ನಂದು ಇನ್ನೇನಿಲ್ಲ ಅಜ್ಜಿ, ಈಗ ಹೋಗಿ ಸ್ನಾನ ಮಾಡ್ಕೊಂಡ್ರೆ ಆಯಿತು. ಪಾಪನು ರೆಡಿ ಮಾಡಿವ್ನಿ, 2 ಮಕ್ಳಿಗೂ ಊದೆ. ಅವನಿಗೂ ಊದೆ, ಇಬ್ರಿಗೂ ಊದೆ. ಸರಿ ಮತ್ತೆ ಹೋಗು, ಇಕ್ಕ ಬರೋಗು ಹೋಗತ್ತೆ ಒತ್ಲಂತೆಯೇ. ಸರಿ ಅಜ್ಜಿ, ಒಂದು 5 ನಿಮಿಷ ರೆಡಿ ಆಗ್ಬಿಟ್ಟು ಬರ್ತೀನಿ. ಬಿರ್ನು ಬರೋದ್ರೆ ಹೋಗಿ ಸೀರೆ ಉಟ್ಕೋ ಅಚ್ಚುಕಟ್ಟಾಗಿ. ಎಂತ ಸಿಗಿಸ್ಕೋಬೇಡಿ, ಸೀರೆ ಉಟ್ಕೊ ಬನ್ನಿ. ಅಜ್ಜಿ ಎಷ್ಟೊತ್ತಿಗೆ ಬಂದಾರಂತೆ? ಕೊಂಟಾರಂತೆ ಕಂತ ಹೋಗವ ಅವ್ರುವೆ. ನಾವು ಹೋಗೋದ ದೇವಸ್ಥಾನಕ್ಕೆ. ಸರಿ ರೆಡಿ ಆಯ್ತವ್ರೆ. ಹೋಗ್ರಪ್ಪ, ಬಿರ್ಬಿರ್ನೆ ಟೈಮ್ ಆಯ್ತದೆ. ಏನಪ್ಪ ಮದುವೆ ಕಂಡು ರೆಡಿ ಆಗ್ಬಿಟ್ಟ? ಇನ್ನೇನು ಮಾಡೋದು, ಬೇಡಾದ್ರೂ ಕೇಳಿವಲ್ಲ. ನಾನು ಹಾಟ್ಕಳ್ದೆ ನ್ಯಾಯವಾಗಿ ಬುದ್ಧಿ ಕಲಿ. ಅಲ್ಲ, ನಮ್ಸಿ ಮೋಸ ಮಾಡೋದು ದೊಡ್ಡ ಮನ್ಸು ಹಾಕಿಲ್ಲ ಕಲದಿನ. ಮರುವಾದಿನ ಮದುವೆ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ನೋಡ್ಕೋಬೇಕು ಬೆಣ್ಣ, ಆಯ್ತಾ? ಸರಿ ಬಿಡವ, ಆಯಿತು. ನಾನು ಎಂತ ತಪ್ಪು ಮಾಡ್ತಿದ್ದೆ ಪಪ್ಪ ಅಂತ ನನಗೆ ಬೇಜಾರಾಯ್ತದೆ. ಚೆನ್ನಾಗಿರ್ತೀರಿ ಬಿಡು. ಸರಿ ಆಯಿತು, ರೆಡಿಗ ನೋಡು. ರಿಸ ರೆಡಿ ಆದ್ನ ಇವರು ಸೋಬಗೆಗೆ ಆಮೇಲಿಂದ ಬುಣ್ಣಮ್ಮಕ್ಕೆಲ್ಲ ಹೇಳುವೆ. ಅಲ್ಲಿಗೆ ಬರ್ತಾರೆ ಕಣಡ್ಲ, ದೇವಸ್ಥಾನಕ್ಕೆ ಬರ್ತೀವಿ ಅಂತ ಅಂದವ್ರೆ ಕಣ. ಇಲ್ಲಿಗೆ ಬರೋಕೆ ಹೇಳಿವವ, ಇಲ್ಲಿಂದನೇ ಹೋಗೋದಾಗಿತ್ತಲ್ಲ. ಹೇಳ್ದೆ ಕಣ ಇಡ್ಲ, ಇನ್ನು ಅವ್ರು ಹೊಂಟಿದಾರಂತ ಇನ್ನು ನಾವು ಹೋಗೋದು ಸರಿ ಆಯ್ತದೆ. ಹೋಗಿ ಅಲ್ಲಿ ಏನಿಲ್ಲ, ಬಾತ್ನುವೆ ಮೊಸರನ್ನ ಮಾಡಿಸಿವಿ, ಹೇಳಿವಿ ಒಂದು 10 ಸೇರು ಮಾಡಿಕೊಡು ಅಂತ. ತಾಳಿ ಕಟ್ಟ ತಕ್ಷಣ ಬಾತು ಮೊಸರನ್ನ ಕೊಟ್ಬಿಟ್ಟು ಒಂದು ಲಾಡ್ಲು ತರಿಸ್ಕೊಟ್ಟಿನಿ. ಅದನ್ನ ಕೊಡ್ತಾರೆ, ತಿನ್ಕೊಂಡು ಬರ್ತಾರದೆ ಮನೆ ಕರ್ಕೊಂಡು. ಇನ್ನು ದೇವಸ್ಥಾನದಲ್ಲಿ ಬೈನ ಯಾವ ಶಾಸ್ತ್ರವಿಲ್ಲ ಪಾಸ್ತ್ರವಿಲ್ಲ. ಸರಿ ಆಯಿತು, ಬಾ ಮತ್ತೆ ಹೋಗೋದ ಬನ್ನಿ. ಸರಿ ಆಯಿತು. ಆಮೇಲೆ ಹೇಳ್ತೀನಿ ಕೇಳ್ಕೊ, ಮಾಡ್ಕೊಳ್ಳಿ ತಕ್ಕನಾಗ ಅಚ್ಚುಕಟ್ಟಾಗಿ ನೀವು ನೋಡ್ಕೋಬೇಕು ಮಗ, ಆಯ್ತಾ? ಸರಿ ಬಿಡವ, ಆಯಿತು, ನೋಡ್ಕೊತೀನಿ. ಸರಿ, ಈಗ ಹೊಂಡದ್ ನಡ್ರಿ ಮತ್ತೆ. ಎಲ್ರಿಗೂ ಪ್ರೀತಿ ನಮಸ್ಕಾರಗಳು ಕಣಪ್ಪ. ಇಷ್ಟು ದಿನ ಭಾಳ ಸಪೋರ್ಟ್ ಮಾಡಿದ್ರಿ, ನಮ್ಮ ಚಾನಲ್ನ ತುಂಬ ಚೆನ್ನಾಗಿ ಬೆಳೆಸಿದಿರಿ, ಆಯ್ತಾ? ಆಮೇಲೆ ಸ್ಟೋರಿನೂ ಅಷ್ಟೇ ಭಾಳ ಇಷ್ಟಪಟ್ಟು ನೋಡಿದ್ರಿ. ಇಲ್ಲಿ ಗಂಟ್ಲುವೆ ಈಗ ಒಂದು ಕೊನೆ ಅಂತ ತಲುಪದೆ. ಯಾಕೋ ಸ್ಟೋರಿಯ ಭಾಳ ವ್ಯೂಸು ಕಮ್ಮಿ ಆಗೋಯ್ತು. ಈಗ ನೋಡೋರು ಕಮ್ಮಿ ಆದಾಗ ನಮಗೂ ಮಾಡೋಕ್ಕೆ ಭಾಳ ಬೇಜಾರು. ಅಲ್ಲಿಗೆ ನಾವು ಅರ್ಥ ಮಾಡ್ಕೋಬೇಕು ಸ್ಟೋರಿ ಅಷ್ಟು ಇಂಟ್ರೆಸ್ಟಾಗಿ ಬರ್ತಾಯಿಲ್ಲ ಅಂದ್ಬಿಟ್ಟು. ಅದಕ್ಕೋಸ್ಕರನೇ ಈಗ ಬೇಡ ಬದಲಾಯಿಸೇ ಬಿಡೋದ ಅಂತ. ತುಂಬ ದಿನಗಳಾಗವೆ, ತುಂಬ ಸಂಚಿಕೆಗಳಾಯ್ತು. ಇದು ಇಬ್ಬರೆಂಡರ ಮುದ್ದಿನ ಗಂಡ ಅನ್ಕೊಂಡು ಇದು ಭಾಳ ದಿವಸನೇ ಆಗೋಯ್ತು, ಭಾಳ ಸಂಚಿಕೆಗಳು ಆಗೋದು. ಅದಕ್ಕೇ ಆಯಿತು, ಈ ಸ್ಟೋರಿ ನಿಲ್ಲಿಸ್ಬಿಟ್ಟು ಒಂದು ಹೊಸ ಚೆನ್ನಾಗಿರೋದೊಂದು ಸ್ಟೋರಿ ಶುರು ಮಾಡೋದ ಅಂತವ.
ನಾ ಅದಕ್ಕೆ ದಯವಿಟ್ಟು ನಿಮ್ಗೆ ಯಾವ ಥರ ಸ್ಟೋರಿ ಬೇಕು, ಸಿಟಿ ಸ್ಟೋರಿಯೋ ಹಳ್ಳಿ ಸ್ಟೋರಿಯೋ ಯಾವ ಥರ ಸ್ಟೋರಿ ಬೇಕು ಅಂತ ಹೇಳಿದ್ರೆ ಭಾಳ ಅನುಕೂಲ ಆಯ್ತದೆ ಕಣ್ರಪ್ಪ. ಸರಿನಾ? ಹಂಗೆ ಇಲ್ಲಿ ಗಂಟಲು ಹೆಂಗೆ ನಿಮ್ಮ ಪ್ರೀತಿ ವಿಶ್ವಾಸ ಹೆಂಗಿತ್ತು ಇನ್ನು ಮುಂದೆ ನಮ್ಮ ಮೇಲೆ ನಿಮ್ಮ ಆಶೀರ್ವಾದ ಹಂಗೆ ಇರಲಿ ಅಂತವ ಬೇಡ್ಕೊತೀವಿ. ನಿಜಕ್ಕೂ ಇವತ್ತು ಕೊನೆ ಸಂಚಿಕೆ ಇಲ್ಲಿ ಗಂಟಲು ಭಾಳ ಪ್ರೀತಿ ಕೊಟ್ಕೊಂಡು ಬಂದಿದ್ದೀರಿ. ಇನ್ನು ಶುರುವಾಗ ಒಂದು ಹೊಸ ಸ್ಟೋರಿಗೂ ನಿಮ್ಮ ಆಶೀರ್ವಾದ ಯಾವಾಗಲೂ ಹಿಂಗೆ ಇರಲಿ. ಹಂಗೆ ಮತ್ತೊಂದ್ಸತಿ ಹೇಳ್ತೇವೆ, ನಿಂಗಮ್ಮ ದೊಡ್ಡವ್ರ ಸ್ಟೋರಿ ಎಲ್ಲ ಬದಲಾಯ್ತಿರೋದು, ಈ ಸ್ಟೋರಿ ಬದಲಾಯ್ತಿರೋದು 2ನೇ ಚಾನಲ್ ಹಳ್ಳಿ ಸೊಬಗು ಚಾನಲ್ 2ನೇದ್ರದ್ದು ಇಬ್ಬರು ಹೆಣ್ಣಿರ ಮುದ್ದಿನ ಗಂಡ ಸ್ಟೋರಿ ಇಲ್ಲಿ ನಿಂತೋಯ್ತದೆ, ಸ್ಟಾಪ್ ಆಯ್ತದೆ ಅಂದ್ರೆ ಮುಗೀತು. ಕೊನೆ ಘಟ್ಟ ಇದು ಆಯ್ತರಪ್ಪ. ಇಲ್ಲಿ ಗಂಟೆ ನಿಮ್ಮ ಪ್ರೀತಿ ವಿಶ್ವಾಸ ಹೆಂಗಿತ್ತು ಇನ್ನು ಮುಂದೆನೂ ಹೊಸ ಸ್ಟೋರಿಗೂ ನಿಮ್ಮ ಆಶೀರ್ವಾದ ಇರಲಿ. ಈಗ ಎಲ್ಲ ಆಯಿತು. ನನ್ನ ಮಗನೂ ಸೊಸಿಲನ ಮದುವೆಗೆ ಒಪ್ತಿದ್ದಿಲ್ಲ, ಹಿಂಗೆ ಮೋಸ ಮಾಡ್ಬಿಟ್ನಲ್ಲ ಅಂದ್ಕೊಂಡು ನನಗೂ ಭಾಳ ಬೇಜಾರಾಗಿತ್ತು. ಈಗ ಅವನು ಒಪ್ಕೊಂಡ. ಸುನೀತನೂ ಏನು ನನ್ನ ಗಂಡ ಮನೆಗೆ ನಾನು ಒಯ್ಕಿಲ್ಲ, ನನಗೆ ಇಷ್ಟ ಇಲ್ಲ, ನನ್ನ ತಾಯಿ ಸಾಯಿಸ್ತಾನೆ ನಾನು ಹೆಂಗೆ ಜೀವನ ಮಾಡೋಣ ಅಂತ ಅವಳುವೆ ಇಷ್ಟಪಡಲಿಲ್ಲ. ಅದಕ್ಕೆ ಹೋಗೋದು ಬೇಡ ಅಂದ್ಕೊಂಡು ಅವಳಿಗೂ ಯಾವ್ದಾರು ಒಂದು ಮನೆ ಬಾಡಿಗೆ ಮಾಡಿ ಇರ್ಸಾಯ್ತು. ಅಲ್ಲಿಯೇ ಒಂದು ಬಾಡಿಗೆ ಮನೆ ಮಾಡಿ ಇರ್ತೀವಿ. ಮತ್ತು ಅವಳು ಕೆಲಸ ಸೇರ್ಕೊಂಡವಳೆ, ಓದಿದ್ಲಲ್ಲ ಸೇರ್ಕೊಂಡವಳೆ, ಮಗಿನ ಕರ್ಮೆಂಟ್ ಸೇರಿಸ್ಕೊಂಡು ಹೆಂಗೆ ಅವಳು ಜೀವನ ಮಾಡ್ಕೊಂಡು ಹೋಗಲಿ. ಇನ್ನೇನು ಮಾಡಂಗಿದ್ದದು, ನಾವು ಮಾಡಷ್ಟು ಮಾಡೋದು ಹೆಂಗಾರು ಮಾಡೋ ಎತ್ತಗೆ ಓದಿ ಎತ್ತಗೆ ಅವನ ಜೊತೆ ಸೇರಿಸ್ಬಿಡೋದಂತ ಭಾಳ ಪ್ರಯತ್ನ ಪಟ್ಟು. ಆದರೆ ಅವಳು ಬೇಡ, ನನಗೆ ನನ್ನ ತಾಯಿ ಸಾಯಿಸ್ತಾನೆ ಕೊಟ್ಟು ನಾನು ಬಾಳಕ್ಕಿರೋದನು ಯಾವುದೇ ಕಾರಣಕ್ಕೂ ಸವಸ್ವೇ ಬೇಡ ನನಗೆ ಅಂತ ಕುಂತವಳೆ. ಅದಕ್ಕೆ ಓಲಿ ಎತ್ತಗೆ ಬೇಡದಾರು ಇರಲಿ, ಮನ್ಸು ಹೋಗ್ತಾದ್ಮೇಲೆ ಅವಳು ತಾನೇ ಏನು ಮಾಡೋಳು ಅಂದ್ಕೊಂಡು ಬುಟ್ಟಾಕಿವಿ ಕಣ್ರಪ್ಪ. ಸರಿ ಕಣ್ರಪ್ಪ, ಮತ್ತು ಬರವ ಮತ್ತೆ ಇನ್ನೊಂದು ರೂಪದಲ್ಲಿ ನಿಮ್ಮ ಮುಂದೆ ಬರ್ತೀವಿ ಖಂಡಿತವಾಗ್ಲೂ. ನಿಮ್ಮ ಬಿಟ್ಟು ನಮಗೂ ಬೇಜಾರಿಯ. ಆದರೆ ಏನು ಮಾಡಿರಿ, ಒಂದು ಆರಂಭ ಅಂದಮೇಲೆ ಅಂತೇನು ಇರಲೇಬೇಕು. ಇದೇ ಕೊನೆ ಸಂಚಿಕೆ ಅಂತ ಹೇಳೋಕ್ಕೆ ಭಾಳ ಬೇಜಾರಾಯ್ತದೆ. ಆದರೆ ಏನು ಮಾಡಿರಿ, ಏನು ಮಾಡೋಂಗಿಲ್ಲ. ಆರಂಭ ಅಂದಮೇಲೆ ಅಂತ ಇರಲೇಬೇಕು. ಇಲ್ಲಿ ಗಂಟು ನಿಮ್ಮ ಪ್ರೀತಿ ವಿಶ್ವಾಸ ಹೆಂಗೆ ನಮ್ಮ ಮೇಲೆ ನಿಮ್ಮ ಆಶೀರ್ವಾದ ಇತ್ತು ಇನ್ನು ಮುಂದೆನೂ ಹಂಗೆ ಇರಲಿ ಅಂತ ನಿಮ್ಮಲ್ಲಿ ಬೇಡ್ಕೊತೀವಿ ಕಣ್ರಪ್ಪ. ಒಂದು ಹೊಸ ಸ್ಟೋರಿ ಜೊತೆಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿ ಗಂಟಲು ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲಿ ಅಂತ ಬೇಡ್ಕೊತೀವಿ ಕಣ್ರಪ್ಪ. ಹಂಗೆ ನಿಮ್ಗೆ ಯಾವ್ಯಾವ ಥರ ಸ್ಟೋರಿ ಬೇಕು ಏನು ಅಂತವ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಯಾವ ಥರ ಹಳ್ಳಿಯ ಸಿಟಿಯ ಯಾವ ಥರ ಅಂದ್ಬಿಟ್ಟು ನಿಮ್ಮ ಮನೆ ಅಭಿಪ್ರಾಯವ ನಮ್ಗೆ ತಿಳಿಸ್ರಪ್ಪ. ಸರಿ ಮತ್ತೆ ಬರೋವ್ರೆ, ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಇಷ್ಟು ದಿನ ನೀವು ತೋರಿದ ಆರೈಕೆ ಪ್ರೀತಿಗೆ ಕೋಟಿ ನಮನಗಳು. ನಮಸ್ಕಾರ.